ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾಹಿತಿ ಸಣ್ಣ ಪರಿಚಯ ಕನ್ನಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಭಾರತ ಶ್ರೀಯ ಅತ್ಯಂತ ಶಕ್ತಿಶಾಲಿ ಶೂರ ನಾಯಕರಲ್ಲಿ ಒಬ್ಬರಾಗಿದ್ದರು. ಅವರು ಮರಾಠ ಯುಗದ ಸ್ವರಾಜ್ಯ ಸ್ಥಾಪಿಸಿದ ಮಹಾನ್ ನಾಯಕನಾಗಿ ಪ್ರಸಿದ್ಧರು. ಜನ್ಮ ಮತ್ತು ಪ್ರಾರಂಭ. ಶಿವಾಜಿ ಮಹಾರಾಜರ ಜನ್ಮ ಫೆಬ್ರವರಿ 19, 1630ರಲ್ಲಿ ಶಿವನೇರಿಯಲ್ಲಿ ಅಂದರೆ ಪುಣೆ ಮಹಾರಾಷ್ಟ್ರದಲ್ಲಿ ನಡೆದುದು. ತಂದೆ ಶಹಾಜಿ ಭೋಸಲೆ ಅಂದರೆ ಶಾಹಜಿ, ಜಾತ್ಯದ ಜನರಲ್ ಸೇನಾಪತಿ. ತಾಯಿ ಜೀಜಾಬಾಯಿ. ಧಾರ್ಮಿಕ ಮತ್ತು ಶಕ್ತಿಶಾಲಿ ನೆರವಿನಾಗಿ ಅವರು ಹಾಕಿದ ಪ್ರಭಾವಿ ಬೆಳವಣಿಗೆಗೆ ಕಾರಣ. ಸ್ವರಾಜ್ಯ ಮತ್ತು ಯುದ್ಧ. ಶಿವಾಜಿ ಹಿಂದವಿ ಸ್ವರಾಜ್ಯ ಅಂದರೆ ಸ್ವಂತ ಮರಾಠ ಸಾಮ್ರಾಜ್ಯ ಸ್ಥಾಪಿಸಿದರು. ಅವರು ದುರ್ಗಗಳನ್ನು ಕಟ್ಟುತ್ತಾ ಸಾಹಸೋಕ್ತ ಯುದ್ಧ ತಂತ್ರಗಳನ್ನು ಬಳಸಿಕೊಂಡು ಸುತ್ತಲೂ ಎದುರಾಳಿಗಳನ್ನು ಮುರಿದಿದ್ದರು. ಪಾರಂಪರ್ಯ ಶಕ್ತಿಗಳಾದ ಮಘಲ್ ಆಧಿಪತ್ಯಕ್ಕೆ ಎದುರಾಗಿ ಅವರು ತಮ್ಮ ಪ್ರಜೆಗಳಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದರು. ಛತ್ರಪತಿ ಪದವಿ ಮತ್ತು ಆಡಳಿತ. ಜೂನ್ 6, 1674ರಲ್ಲಿ ಛತ್ರಪತಿ ಪದವಿಯನ್ನು ಪಡೆದರು ಮತ್ತು ಸಾಹಿತ್ಯವಾಗಿರುವ ಮರಾಠ ಸಾಮ್ರಾಜ್ಯವನ್ನು ಅಧಿಕೃತವಾಗಿ ಪ್ರಾರಂಭಿಸಿದ್ದರು. ಅವರು ಪ್ರಗತಿಶೀಲ ಆಡಳಿತದ ವ್ಯವಸ್ಥೆ, ನ್ಯಾಯ, ತರಕಾರಿ ನೀತಿ ಅಭಿವೃದ್ಧಿ ಮತ್ತು ಕಠಿಣ ತೆರಿಗೆ ವ್ಯವಸ್ಥೆಯನ್ನು ಪರಿಚಯಿಸಿದ್ದರು. ಶಿವಾಜಿ ಅವರು ವಿವಿಧ ಸಮುದಾಯಗಳ ಜನರನ್ನೂ ಕೂಡ ಸೇನೆಯಲ್ಲಿದ್ದು ತರಿಸಿದ್ದರು ಮತ್ತು ಧಾರ್ಮಿಕ ಸಹಾನುಭೂತಿ ಇಟ್ಟಿದ್ದರು. ನೌಕಾ ಮತ್ತು ಕೋಟೆಗಳು. ಛತ್ರಪತಿ ಶಿವಾಜಿ ಮಹಾರಾಜ ತನ್ನ ಕಾಲದಲ್ಲಿ ಸಮುದ್ರವನ್ನು ಬಳಸುವ ಮೊದಲ ಭಾರತೀಯ ನಾಯಕನಾಗಿ ಭಾರತೀಯ ನೌಕಾಪಡೆಯ ಸ್ಥಾಪಕರಲ್ಲೊಂದು ಎಂದು ಪರಿಗಣಿಸಲ್ಪಡುತ್ತಾರೆ. ಇವರ ಸಾಮ್ರಾಜ್ಯದಲ್ಲಿರಲು ಹಲವಾರು ಕೋಟೆಗಳು ಅಂದರೆ ರಾಯ್ಗಢ್, ಸಿಂಧುದುರ್ಗ, ಪ್ರತಾಪ್ಗಢ್ ನಿರ್ಮಾಣವಾಯಿತು. ಇದು ಅವರ ಶಕ್ತಿ ಮತ್ತು ರಕ್ಷಣಾ ಯೋಚನೆಯ ಪ್ರತೀಕ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಒಡನಾಟ. ಅವರು ಕರ್ನಾಟಕದ ವೇಳೆಗೆ ಧಾರ್ಮಿಕ ಸಹಾನುಭೂತಿಯುಳ್ಳ ನಾಯಕನಾಗಿದ್ದರು ಮತ್ತು ತಮ್ಮ ಪ್ರಜೆಗಳ ಕಲಾ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಂಬಲಿಸಿದ್ದರು. ಸಾವಿನಾಗುವವರೆಗೆ ಅಂದರೆ ಏಪ್ರಿಲ್ 3, 1680 ಅವರು ತಮ್ಮ ಸಾಮ್ರಾಜ್ಯಕ್ಕೆ ಮುಕ್ತಾಯವನ್ನು, ಉತ್ತಮ ಆಡಳಿತವನ್ನು ಒದಗಿಸಿದ್ದರು. ಮಹತ್ವದ ದಿನ. ಶಿವಾಜಿ ಜಯಂತಿ. ಪ್ರತಿ ವರ್ಷ ಫೆಬ್ರವರಿ 19ರಂದು ಆಚರಿಸಲಾಗುತ್ತದೆ. ಇದು ಶಿವಾಜಿ ಮಹಾರಾಜರ ಜನ್ಮದಿನವಾಗಿ ಸಂಭ್ರಮವನ್ನು ಪ್ರತಿಬಿಂಬಿಸುತ್ತದೆ. ಸಾರಾಂಶ. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತ ಶ್ರೀದಲ್ಲಿ ಧೈರ್ಯ, ಸ್ವಾತಂತ್ರ್ಯ, ಮೂರ್ತಿ ಆಡಳಿತ ಶಕ್ತಿ ಮತ್ತು ತಂತ್ರಜ್ಞಾನವನ್ನು ಪ್ರತಿನಿಧಿಸುತ್ತಾರೆ. ಅವರು ಹಿಂದವಿ ಸ್ವರಾಜ್ಯ ಎಂಬ ಆಧ್ಯಾತ್ಮಿಕ ಹಾಗೂ ರಾಜಕೀಯ ಕನಸನ್ನು ನಿಜವಾಗಿಸಿ ಪಶ್ಚಿಮ ಭಾರತದಲ್ಲಿ ಆಳ್ವಿಕೆಗೆ ತಮ್ಮ ಗುರುತನ್ನು ಆಳವಾಗಿ ನೆಟ್ಟಿದ್ದಾರೆ. ನೀವು ಇನ್ನಷ್ಟು